ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜನವರಿ ತಿಂಗಳ 26ನೇ ತಾರೀಕು ಇಂದು ವಾಸರ ಸೋಮವಾರ. ಈ ಜನವರಿ 26 ಗಣರಾಜ್ಯೋತ್ಸವದ ದಿನ. ಹಾಗಾಗಿ ತಮಗೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಈ ದಿನ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರುವಂಥ ದಿನ ಇದು. ಅಂದರೆ ಈ ಅಷ್ಟಮಿ ತಿಥಿ ಈ ದಿನ ಸಂಜೆ 6:55 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:46 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 10:19 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಬೆಳಿಗ್ಗೆ 9:11 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮೇಷ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:03 ಅಪರಾಹ್ನ 3:30 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:55 ಮಧ್ಯಾಹ್ನ 1:38 ಹಾಗೆ ಅಪರಾಹ್ನ 3:03 ಅಪರಾಹ್ನ 3:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುರ್ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:37 ಬೆಳಿಗ್ಗೆ 8:08 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:17. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಸಂಬಂಧಪಟ್ಟವನು. ಹಾಗಾಗಿನೇ ಚಂದ್ರನನ್ನು ಮನಕಾರಕ ಅಂತೇಳಿ ಕರೆಯುವಂಥದ್ದು. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ, ಚಂಚಲತೆಗೆ ಚಂದ್ರನೇ ಕಾರಣ. ಹಾಗಾಗಿ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಂಡು ಸ್ಥಿಮಿತದಲ್ಲಿ ಇಟ್ಟುಕೊಂಡು ಕೆಲಸಗಳನ್ನು ಮಾಡಿದ್ರೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಈ ದಿನ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅವ್ರಿಗೂ ಕೂಡ ಉತ್ತಮವಾದಂಥ ಅನುಕೂಲತೆಗಳು ಇರುತ್ತೆ, ಲಾಭ ಇದೆ ಒಟ್ಟಾರೆ. ಹಾಗೆ
ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ಅಂದರೆ ನಿಮ್ಮ ಮನಸ್ಸಿಗೆ ಸಂತೋಷ ತರುವಂಥ ಸಂದರ್ಭಗಳು ತುಂಬ ಇರುತ್ತೆ. ನೀವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ತೃಪ್ತಿ ಇರುತ್ತೆ, ಸಮಾಧಾನ ಇರುತ್ತೆ ಈ ದಿನ. ಜೊತೆಗೆ ಈ ದಿನ ಸಂಚಾರ ಮಾಡಲಿಕ್ಕೆ, ಪ್ರಯಾಣ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಚಂದ್ರನಿಂದ ಈ ದಿನ ನಿಮಗೆ ಶುಭ ಫಲಗಳು ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳನ್ನೇ ತರುತ್ತೆ. ಏಕೆಂದರೆ ಈ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ತುಂಬ ಸೂಕ್ತವಾಗಿದೆ, ಅನುಕೂಲಕರವಾಗಿದೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 39 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಗುರುಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಅದು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 22 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ ಅದು ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು, ಅನ್ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ನೀವು ಯಾವುದಾದ್ರೂ ಚಟುವಟಿಕೆಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಿದ್ರೆ ಆ ಕೆಲಸ ತುಂಬ ನಿಧಾನ ಆಗುತ್ತೆ. ಆರಂಭ ಆಗುವಂಥದ್ದು ನಿಧಾನ, ಫಲಿತಾಂಶ ಬರುವಂಥದ್ದು ಕೂಡ ನಿಧಾನ ಆಗುತ್ತೆ. ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಇದು. ಏಕೆಂದರೆ ಕೆಲಸಗಳಾಗ್ತಾ ಇಲ್ವಲ್ಲ, ಎಲ್ಲೋ ಒಂದು ಕಡೆ ನಿಂತೋಯ್ತಲ್ಲ ಅನ್ನುವಂಥ ಆತಂಕ ಮನಸ್ಸಿನಲ್ಲಿರುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಶನಿಹೋರ ಬಿಟ್ಟು ಗುರುಹೋರದಲ್ಲಿ ಮಾಡಿ ಅಥವಾ ಬೇರೆ ಇನ್ಯಾವುದೇ ಹೋರದಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ಶನಿಹೋರವನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 41 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 27 ನಿಮಿಷದಿಂದ ಅಪರಾಹ್ನ 3 ಗಂಟೆ 25 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 27 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರವನ್ನು ಕೂಡ ಅವಾಯ್ಡ್ ಮಾಡಬೇಕು. ಕುಜ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದು ಯಾವುದನ್ನು ಕೂಡ ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಹಾಗೆ ರೈತಾಪಿ ವರ್ಗದವರು ಕೂಡ ಪ್ರಮುಖವಾದಂಥ ನಿರ್ಧಾರಗಳನ್ನು ಕುಜ ಹೋರದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಅಂದರೆ ನೀವು ಬೋರ್ವೆಲ್ ತೆಗೆಸಬೇಕು ಅಥವಾ ಜಮೀನಿನಲ್ಲಿ ಇನ್ಯಾವುದೋ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದ್ದರೆ ಆ ಬಗ್ಗೆ ತೀರ್ಮಾನ ಮಾಡುವಂಥದ್ದಾಗಲಿ, ಕೆಲಸಗಳನ್ನು ಆರಂಭ ಮಾಡುವಂಥದ್ದನ್ನಾಗಲಿ ಕುಜ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಖರ್ಚು ಜಾಸ್ತಿ ಆಗುತ್ತೆ, ಶ್ರಮ ಜಾಸ್ತಿ ಆಗುತ್ತೆ, ಕೆಲಸ ಕೂಡ ಪೂರ್ಣ ಆಗಲ್ಲ. ಯಾವುದೋ ಕಾರಣದಿಂದ ಅಕ್ಕಪಕ್ಕದವರ ತಕರಾರಿನಿಂದ ಕೆಲಸ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಾಗಲಿ, ಕ್ರೀಡಾಪಟುಗಳಾಗಲಿ ನಿಮ್ಮ ಒಂದು ಸಾಹಸದ ವಿಚಾರವನ್ನು ಈ ಕುಜ ಹೋರದಲ್ಲಿ ತೋರಿಸಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿ ಈ ದಿನ ಕುಜಹೋರವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಇನ್ನು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಯವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕುಜಹೋರದಲ್ಲಿ. ಇನ್ನು ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ದರೆ, ಲಿಟಿಗೇಷನ್ಸ್ ಇದ್ದರೆ, ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದನ್ನು ಫೈಲ್ ಮಾಡುವಂಥದ್ದಾಗಲಿ ಅಥವಾ ನ್ಯಾಯಾಲಯದಲ್ಲಿ ಈ ಬಗ್ಗೆ ನಿಮ್ಮ ವಾದ ಪ್ರತಿವಾದ ಮಂಡಿಸುವಂಥದ್ದನ್ನಾಗಲಿ ಆದಷ್ಟು ಕುಜಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 22 ನಿಮಿಷದಿಂದ ಸಂಜೆ 5 ಗಂಟೆ 20 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 32 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ
ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಯಾವ ರೀತಿಯ ಫಲಿತಾಂಶಗಳು ಬರುತ್ತೆ ಅದನ್ನು ಕೂಡ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ನಿಲ್ಲುತ್ತೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಿಮ್ಮ ಪ್ರಯತ್ನಗಳಿಗೂ ಕೂಡ ಒಳ್ಳೆಯದನ್ನೇ ತರುತ್ತೆ. ಉತ್ತಮ ಫಲಿತಾಂಶಗಳು ನಿಮ್ಮದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಇರುವಂತಹ ದಿನ, 8ನೇ ದಿನ ಇದು. ಹಾಗಾಗಿ ಅಷ್ಟಮಿ ಇದ್ದಾಗ ಈ ದಿನದಲ್ಲಿ ದುರ್ಗಾಷ್ಟಮಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಮಾತೆ ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಕೆಂಪು ಹೂಗಳಿಂದ ಈ ದಿನ ದುರ್ಗಾದೇವಿಯನ್ನು ಪೂಜೆ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡಚಣೆಗಳಾಗಲಿ, ಕೆಲಸ ಮಾಡಲಿಕ್ಕೆ ಹೊರಟಾಗ ನಮಗೆ ಬರುವಂಥ ಒಂದು ಅಭದ್ರತೆಯಾಗಲಿ, ಅಧೈರ್ಯ ಆಗಲಿ, ಹೆದರಿಕೆ, ಹಿಂಜರಿಕೆ ಆಗಲಿ ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ಮಾತು ಇದೆ. ಹಾಗಾಗಿ ಈ ದುರ್ಗಾಷ್ಟಮಿಯ ದಿನ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಇನ್ನು ಈ ದಿನದಲ್ಲಿ ಭೀಷ್ಮಾಷ್ಟಮಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರು ಉತ್ತರಾಯಣ ಬರುವವರೆಗೂ ಕೂಡ ತಮ್ಮ ಪ್ರಾಣವನ್ನು ಧಾರಣೆ ಮಾಡಿಕೊಂಡಿದ್ರು. ಉತ್ತರಾಯಣ ಬಂದಾಗ ಇಚ್ಛಾ ಮರಣಿ ಭೀಷ್ಮರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ಭೀಷ್ಮಾಷ್ಟಮಿಯನ್ನು ಆಚರಣೆ ಮಾಡುವಂಥದ್ದು. ಭೀಷ್ಮರಿಗೆ ಈ ದಿನ ತರ್ಪಣಾದಿಗಳನ್ನು ನೀಡುವಂಥ ಒಂದು ಕ್ರಮ ಕೂಡ ಕೆಲವರಲ್ಲಿ ರೂಢಿ ಇದೆ. ಹಾಗಾಗಿ ಈ ದಿನ ಭೀಷ್ಮಾಚಾರ್ಯರನ್ನು ಸ್ಮರಿಸಿದ್ರೆ ಸಾಕು, ಅವರಲ್ಲಿ ಇದ್ದಂತಹ ಕರ್ತವ್ಯ ಪ್ರಜ್ಞೆ ಏನಿದೆ ಅದು ನಮಗೆ ಪ್ರಾಪ್ತಿಯಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ನಾಳೆಯ ದಿನ ಶ್ರೀ ಮಧ್ವ ನವಮಿ ಆಚರಣೆ ಆಗುವಂಥ ದಿನ. ಅಂದರೆ ಈ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿಯಂದು ಮಧ್ವ ನವಮಿಯನ್ನು ಆಚರಣೆ ಮಾಡುವಂಥದ್ದು. ಏಕೆಂದರೆ ತತ್ವವಾದವನ್ನು ಜಗತ್ತಿಗೆ ನೀಡಿದಂತಹ ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ತೆರಳಿದಂತಹ ದಿನ ಇದು. ಅವರನ್ನು ಸಂಸ್ಮರಣೆ ಮಾಡುವಂತಹ ದಿನ. ಹಾಗಾಗಿನೇ ಈ ದಿನವನ್ನು ಮಧ್ವನವಮಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಇಲ್ಲಿ ಮಧ್ವಾಚಾರ್ಯರು ಜನಿಸಿದ್ದು 1238ನೇ ಇಸ್ವಿಯಲ್ಲಿ ಉಡುಪಿ ಜಿಲ್ಲೆಯ ಪಾಜಕ ಅನ್ನುವಂಥ ಒಂದು ಸ್ಥಳದಲ್ಲಿ. ಅವರು ಜನಿಸಿದ್ದು ವಿಜಯದಶಮಿಯ ದಿನ. ಆದ್ದರಿಂದ ಆ ದಿನವನ್ನು ಮಧ್ವ ಜಯಂತಿ ಅಂತ ಹೇಳಿ ಕರೀತಾರೆ. ಈ ದಿನ ಏನಿದೆ ಮಧ್ವನವಮಿ, ಅವರು ಅದೃಶ್ಯರಾದಂತಹ ದಿನ ಇದು. ದ್ವೈತ ಮತ ಪ್ರವರ್ತಕರಾದಂತಹ, ಆಧ್ಯಾತ್ಮಿಕ ಚಿಂತಕರಾದಂತಹ, ಧಾರ್ಮಿಕ ಪ್ರವಚಕರಾಗಿದ್ದಂತಹ ಮಧ್ವಾಚಾರ್ಯರು ತಮ್ಮದೇ ಆದಂತಹ ಸಿದ್ಧಾಂತವನ್ನು ತತ್ವವಾದ ಅನ್ನುವಂಥ ಹೆಸರಿನಲ್ಲಿ ಪ್ರಚುರ ಪಡಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ಮಧ್ವಾಚಾರ್ಯರು ಸುಮಾರು 79 ವರ್ಷಗಳ ಕಾಲ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ರು. ನಂತರ ಅವರು ಬದರಿಗೆ ತೆರಳಿದ್ರು. ಆ ಒಂದು ಸಂದರ್ಭದಲ್ಲೇ ಅವರು ಅದೃಶ್ಯರಾದರು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ವಾಯುವಿನ ಅವತಾರಗಳು ಹನುಮ, ಭೀಮಸೇನ, ಹಾಗೆ ಮಧ್ವಾಚಾರ್ಯರದ್ದು ಅನ್ನುವಂಥ ಉಲ್ಲೇಖ ಇದೆ. ಇಲ್ಲಿ ಮಧ್ವಾಚಾರ್ಯರ ಜೀವನ ಚರಿತ್ರೆ ಏನಿದೆ ಅದು ಸುಮಧ್ವ ವಿಜಯದಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರಗಳನ್ನು ಗಮನಿಸಿದ್ರೆ 37 ಗ್ರಂಥಗಳನ್ನು ಮಧ್ವಾಚಾರ್ಯರು ರಚನೆ ಮಾಡಿದ್ರು ಅನ್ನುವಂಥದ್ದು. ಹಾಗೆ ಒಮ್ಮೆ ಉಡುಪಿಯ ಕಡಲ ತೀರದಲ್ಲಿ ಹಡಗೊಂದು ಬಿರುಗಾಳಿಗೆ ಸಿಲುಕಿಕೊಂಡಂತಹ ಸಂದರ್ಭ. ಆಗ ಮಧ್ವಾಚಾರ್ಯರು ಆ ಕಡಲ ತೀರದಲ್ಲಿ ಸ್ತುತಿಗೀತೆಯನ್ನು ರಚನೆ ಮಾಡ್ತಾ ಇದ್ರಂತೆ. ಸಂಕಷ್ಟದಲ್ಲಿದ್ದಂತಹ ಜನರನ್ನ ಅವರು ಪಾರು ಮಾಡಿದ್ರು ಅನ್ನುವಂಥ ಉಲ್ಲೇಖ ಇದೆ. ಆ ಒಂದು ಸಂದರ್ಭದಲ್ಲೇ ಅವರಿಗೆ ರುಕ್ಮಿಣಿ ದೇವಿಯಿಂದ ಪೂಜೆ ಮಾಡ್ತಾ ಇದ್ದಂತಹ ಶ್ರೀಕೃಷ್ಣನ ವಿಗ್ರಹ ಸಿಕ್ಕತ್ತೆ ಅನ್ನುವಂಥ ಉಲ್ಲೇಖ ಇದೆ. ಈ ವಿಗ್ರಹವನ್ನೇ ಮುಂದೆ ಉಡುಪಿಯಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಈ ಕೃಷ್ಣನ ಆರಾಧನೆಯನ್ನು ಮಾಡಲಿಕ್ಕಾಗಿಯೇ ಅವರು 8 ಮಠಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅದನ್ನೇ ಅಷ್ಟಮಠ ಅಂತ ಹೇಳಿ ಕರೆಯುವಂಥದ್ದು. ಮೊದಲಿಗೆ ಈ ಮಠದಲ್ಲಿರುವಂಥ ಯತಿಗಳಿಗೆ 2 ತಿಂಗಳಿಗೆ ಒಮ್ಮೆ ಪೂಜೆ ಮಾಡುವಂಥ ಕರ್ತವ್ಯವನ್ನು ಅವರು ಒಪ್ಪಿಸಿದ್ರು. ನಂತರ ಆ ಪದ್ಧತಿಯನ್ನು ಬದಲಾವಣೆ ಮಾಡಿ ಈಗ 2 ವರ್ಷಗಳಿಗೆ ಒಮ್ಮೆ ಬದಲಾವಣೆಯನ್ನು ಮಾಡ್ತಾರೆ. ಇದನ್ನೇ ಪರ್ಯಾಯ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಮೊನ್ನೆ ತಾನೇ ಪರ್ಯಾಯ ನಡೆದಿರುವಂಥದ್ದು. ಅಂದರೆ ಅಷ್ಟಮಠಗಳಲ್ಲಿ ಒಂದೊಂದು ಮಠವೂ ಕೂಡ 2 ವರ್ಷಗಳ ಕಾಲ ಶ್ರೀಕೃಷ್ಣನ
ಈ ಮಠದ ಉಸ್ತುವಾರಿಯನ್ನು ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಮಧ್ವಾಚಾರ್ಯರು ತಮ್ಮದೇ ಆದಂತಹ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡಿದಂಥವರು. ಹಾಗಾಗಿ ಈ ದಿನ ಅಂದರೆ ಈ ಮಧ್ವ ನವಮಿಯ ದಿನ ಹನುಮ, ಭೀಮ ಮತ್ತು ಮಧ್ವ ಹೀಗೆ 3 ಅವತಾರಗಳ ಬಗ್ಗೆ ಚಿಂತನೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದರಿಂದ ಶ್ರೀಕೃಷ್ಣನ ಅನುಗ್ರಹ ಉಂಟಾಗುತ್ತೆ. ಮಧ್ವಾಚಾರ್ಯರ ಚಿಂತನೆಗಳನ್ನು ಅನುಸರಣೆ ಮಾಡೋದ್ರಿಂದ ಆಧ್ಯಾತ್ಮಿಕ ವಿಚಾರದಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ಉತ್ತಮವಾದಂಥ ಭಾವನೆ ಮೂಡುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ನಾಳೆ ಮಧ್ವನವಮಿಯ ಸಂದರ್ಭದಲ್ಲಿ ಮಧ್ವಾಚಾರ್ಯರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಸೋಮವಾರ ಆದ್ದರಿಂದ, ಚಂದ್ರನ ವಾರ ಆದ್ದರಿಂದ ಚಂದ್ರನ ಬಗ್ಗೆ ಒಂದೆರಡು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ನಮ್ಮ ವೀಕ್ಷಕ ಬಂಧುಗಳು ಸಾಕಷ್ಟು ಸಮಯದಲ್ಲಿ ಹೇಳ್ತಾ ಇದ್ರು, ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಓದಿನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಪ್ರಾರಂಭದಲ್ಲಿ ತುಂಬ ಉತ್ಸಾಹದಲ್ಲಿದ್ದರೂ ಕೂಡ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳಿಗೆ ಒಂದು ರೀತಿಯ ಚಿಂತೆ ಉಂಟಾಗ್ಬಿಡುತ್ತೆ, ಪರೀಕ್ಷೆಯ ಭಯ ಕಾಡುತ್ತೆ, ಹಾಗೆ ಓದಿದ್ದು ಮರೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನುವಂಥ ಒಂದು ಆತಂಕವನ್ನು ಅನೇಕ ಪೋಷಕರು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಹಾಗಾಗಿ ಅಂಥವರ ಜಾತಕದಲ್ಲಿ ಚಂದ್ರ ಪೀಡಿತನಾಗಿದ್ದರೆ ಈ ರೀತಿಯ ಲಕ್ಷಣಗಳು ಅಂಥವರಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಜ್ಯೋತಿಷ್ಯ ಶಾಸ್ತ್ರ ಬಹಳ ನಿಖರವಾಗಿ ಮನಸ್ಸಿಗೆ ಸಂಬಂಧಪಟ್ಟಂತಹ ಈ ಚಂಚಲತೆಯನ್ನಾಗಲಿ, ಈ ಮನಸ್ಸಿನ ಸದೃಢತೆಯ ಬಗ್ಗೆ ಆಗಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದೆ. ಇಲ್ಲಿ ಮಾನಸಿಕ ಆತಂಕ ಉಂಟಾಗುವಂಥದ್ದು, ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸುವಂಥದ್ದು, ಜೊತೆಗೆ ಈ ತಾಯಿಯವರಿಗೆ ಸಂತೋಷ ಅನ್ನುವಂಥದ್ದು ಇರಲ್ಲ. ಅಂದರೆ ನಿಮ್ಮ ಹೆತ್ತ ತಾಯಿಗೆ ನಿಮ್ಮಿಂದ ಎಲ್ಲಿ ಸಂತೋಷ ಸಿಕ್ಕಲ್ಲ ಅನ್ನೋತೋ ಆಗ ಚಂದ್ರ ನಿಮ್ಮ ಜಾತಕದಲ್ಲಿ ಪೀಡಿತನಾಗಿರ್ತಾನೆ. ಇನ್ನು ತಾಯಿಯವರೊಂದಿಗೆ ಸಂಘರ್ಷಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು. ಎಷ್ಟೋ ಮಂದಿಯನ್ನು ನೋಡಿದ್ದೇವೆ, ಈ ತಾಯಿಯವರ ಜೊತೆಯಲ್ಲಿ ಮಾತಾಡಲ್ಲ, ಅವರ ಜೊತೆ ಒಂದು ಟಾಕಿಂಗ್ ಟರ್ಮ್ಸ್ ಅನ್ನುವಂಥದ್ದು ಇರಲ್ಲ, ಕಮ್ಯುನಿಕೇಷನ್ ಇರಲ್ಲ, ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪಗಳು ಆಗ್ತಾ ಇರುತ್ತೆ. ಹಾಗೆ ಆ ವ್ಯಕ್ತಿಗೆ ಶೀತ ಮತ್ತು ಕಫದ ಕಾಯಿಲೆಗಳು ಇರಬಹುದು. ಅದು ಒಂದು ದೊಡ್ಡ ಸಮಸ್ಯೆ. ಏನೇ ಮದ್ದನ್ನು ಮಾಡಿದ್ರೂ, ಔಷಧೋಪಚಾರಗಳನ್ನು ಮಾಡಿದ್ರೂ ಕೂಡ ಕಫ ಕಡಿಮೆ ಆಗಲ್ಲ, ಶೀತ ಕಡಿಮೆ ಆಗಲ್ಲ. ಇನ್ನು ಹೆಚ್ಚಾಗಿ ನಿದ್ರೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಕೆಲವರು ತುಂಬ ನಿದ್ರಾಪೀಡಿತರಾಗಿರ್ತಾರೆ. ಹಾಗೆ ಕಣ್ಣುಗಳ ಸುತ್ತ ಕೆಲವರಿಗೆ ಕಪ್ಪು ವಲಯಗಳು ಉಂಟಾಗುವಂಥದ್ದು, ಕಣ್ಣಿನ ಸುತ್ತ ಈ ಡಾರ್ಕ್ ಸರ್ಕಲ್ ಅನ್ನುವಂಥದ್ದು ಕೆಲವರಿಗಿರುತ್ತೆ, ನೀವು ಗಮನಿಸಿರ್ಬೋದು. ಅಂಥವ್ರಿಗೂ ಕೂಡ ಚಂದ್ರ ಜಾತಕದಲ್ಲಿ ಪೀಡಿತನಾಗಿರ್ತಾನೆ. ಇನ್ನು ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲೇ ತಲೆ ಕೂದಲು ಬೂದು ಬಣ್ಣಕ್ಕೆ ತಿರುಗುವಂಥದ್ದು ಇದೆ. ಚಿಕ್ಕ ವಯಸ್ಸಿನಲ್ಲೇ ತಲೆ ಬೆಳ್ಳಗಾಗ್ಬಿಟ್ಟಿರುತ್ತೆ. ಅಂಥವರಾಗಲಿ ಆಗಾಗ ತಲೆನೋವು ಬರುವಂಥದ್ದು, ಸೈನಸ್ ಪ್ರಾಬ್ಲಮ್ ಅನ್ನುವಂಥದ್ದು ಬರುವಂಥದ್ದು, ಇದು ಕೂಡ ಚಂದ್ರನಿಂದಲೇ, ಚಂದ್ರನ ಪ್ರಭಾವದಿಂದಲೇ. ಇನ್ನು ಕೆಲವರಿಗೆ ಆಗಾಗ್ಗೆ ಬಾಯಾರಿಕೆಯ ಒಂದು ಭಾವನೆ ಬರ್ತಾ ಇರುತ್ತೆ, ನೀರು ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಇನ್ನು ಕೆಲವರಿಗೆ ಕ್ಯಾಲ್ಶಿಯಂ ಕೊರತೆ ಇರುವಂಥದ್ದು, ಅದಕ್ಕಾಗಿಯೇ ಅವರಿಗೆ ನಿಶ್ಶಕ್ತಿಯಿಂದ ನಿದ್ರೆ ಬರುವಂಥದ್ದು, ಇದರಿಂದ ಆಲಸ್ಯತನ, ಕೆಲಸ ಮಾಡಲಿಕ್ಕೆ ಇಷ್ಟ ಆಗದೇ ಇರುವಂಥದ್ದು, ಈ ಚೈನ್ ಲಿಂಕ್ ಅನ್ನುವಂಥದ್ದು ಈ ರೀತಿಯಲ್ಲಿ ಮುಂದುವರಿತಾ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಚಂದ್ರನ ಒಂದು ಪೀಡಿತ ಸ್ಥಿತಿ ಕಾರಣವಾಗುತ್ತೆ. ಹಾಗೆ ಯಾವ ತತ್ವದಲ್ಲಿ ಚಂದ್ರ ಇದ್ದು ಅಲ್ಲಿ ಪೀಡಿತನಾಗಿದ್ದರೆ ಅಥವಾ ನಮ್ಮಲ್ಲಿ ಇಂಥ ಸ್ವಭಾವಗಳು ಬರ್ತಾ ಇದ್ದರೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಏನಂದರೆ, ಇಲ್ಲಿ ಜನ್ಮ ಕುಂಡಲಿಯಲ್ಲಿ ಚಂದ್ರ ಏನಾದರೂ ಅಗ್ನಿತತ್ವದಲ್ಲಿ ಪೀಡಿತನಾಗಿದ್ದರೆ ಹೋಮವನ್ನು ಮಾಡಿಸ್ಬೇಕು. ಅದರಲ್ಲೂ ಸೋಮವಾರದ ದಿನ ಹೋಮ ಮಾಡಿಸುವಂಥದ್ದು, ಸೋಮವಾರದ ದಿನ ಉಪವಾಸವನ್ನು ಮಾಡುವಂಥದ್ದು ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಇನ್ನು ಚಂದ್ರ ಏನಾದರೂ ಭೂತತ್ವದಲ್ಲಿ ಪೀಡಿತನಾಗಿದ್ದರೆ ಬೆಳ್ಳಿಯ ಆಭರಣಗಳನ್ನು ಹೆಚ್ಚಾಗಿ ಧರಿಸಬೇಕು. ಹಾಗೆ ಬೆಳ್ಳಿಯ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸಬೇಕು. ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಲೋಟ ಇವುಗಳನ್ನು ಇಟ್ಕೊಳ್ಬೇಕು. ಇದು ಈ ಚಂದ್ರ ಪೀಡಿತನಾಗುವಂಥ ಸ್ಥಿತಿಯನ್ನು ಸುಧಾರಣೆ ಮಾಡುತ್ತೆ. ಇನ್ನು ಚಂದ್ರ ಏನಾದರೂ ವಾಯುತತ್ವದಲ್ಲಿ ಪೀಡಿತನಾಗಿದ್ದರೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು, ಸ್ತೋತ್ರಗಳನ್ನು ಪಠಣ ಮಾಡಬೇಕು. ಸೋಮವಾರದ ದಿನ ವಿಶೇಷವಾಗಿ ಉಪವಾಸವನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಚಂದ್ರ ಏನಾದರೂ ಜಲತತ್ವದಲ್ಲಿ ಪೀಡಿತನಾಗಿದ್ದರೆ ಅಕ್ಕಿಯನ್ನು ದಾನ ಮಾಡಬೇಕು, ಹಾಲನ್ನು ದಾನ ಮಾಡಬೇಕು.
ಇನ್ನೂ ಸಾಧ್ಯ ಆದರೆ ಬೆಳ್ಳಿಯನ್ನು ದಾನ ಮಾಡೋದ್ರಿಂದ ಸಹಾಯಕವಾಗುತ್ತೆ. ಹಾಗಾಗಿ ಜಾತಕದಲ್ಲಿ ಚಂದ್ರ ಪೀಡಿತನಾಗಿದ್ದರೆ ಬಹಳ ಮುಖ್ಯವಾಗಿ ಮೂಲಭೂತವಾಗಿ ಮನಸ್ಸಿಗೆ ಆಘಾತ ಆಗುತ್ತೆ. ಮನಸ್ಸಿದ್ದರೆ ಮಾರ್ಗ. ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಮನಸ್ಸೇ ಕಾರಣವಾಗಿರುವಂಥದ್ದು. ಹಾಗಾಗಿ ಅಂಥ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳಿ. ಅಂಥ ಮನಸ್ಸು ಏನಾದರೂ ಪೀಡಿತರಾಗಿದ್ದರೆ ಅದನ್ನು ಪರಿಹಾರದ ಮೂಲಕ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಳ್ಳಿ. ಇದರಿಂದ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂಥ ಒಂದು ಫಲಿತಾಂಶ ನಿಮ್ಮದಾಗುತ್ತೆ. ನಿಮ್ಮ ಪ್ರಯತ್ನ ಈಡೇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ಸಿಕ್ಕಂತಹ ಒಂದು ಅವಕಾಶಗಳೇನಿದೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ, ಸಮರ್ಥವಾಗಿ ಬಳಸ್ಕೊಳ್ತೀರಿ. ಹಾಗಾಗಿನೇ ಸಮಯ ಪ್ರಜ್ಞೆ ಚೆನ್ನಾಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ಹಾಗೆ ಸಮಸ್ಯೆ ಎದುರಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮೂಡಿದಾಗ ಅದರಿಂದ ತಪ್ಪಿಸಿಕೊಳ್ಳುವಂಥ ಒಂದು ಉಪಾಯವನ್ನು ಕೂಡ ಕಂಡುಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ತೀರಾ ಮುನ್ನುಗ್ಗುವಂಥದ್ದು ಕೂಡ ಇದೆ. ಅಂದರೆ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಬೇಕು, ಹೊಸದಾಗಿ ಬಂಡವಾಳ ಹಾಕಿ ಏನೋ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಇತ್ಯಾದಿ ವಿಚಾರಗಳಲ್ಲಿ ಮನಸ್ಸಿರುತ್ತೆ. ಆದರೆ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಅನುಕೂಲಕರವಾಗಿರೋದ್ರಿಂದ ನೀವು ಹೊಸ ಆಲೋಚನೆಗಳನ್ನು ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ಬಗ್ಗೆ ನಿಮಗೆ ಬೇಕಾದಂಥ ಮಾಹಿತಿಗಳನ್ನು ನಿಮ್ಮ ಸ್ನೇಹಿತರಿಂದ, ತಜ್ಞರಿಂದ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಲಿಕ್ಕೆ ಇದ್ದಂತಹ ಅಡೆತಡೆಗಳು ಈ ದಿನ ದೂರ ಆಗುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಅನುಕೂಲಕರವಾಗಿರುವಂತಹ ಸನ್ನಿವೇಶಗಳೇ ಇರೋದರಿಂದ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಬಲವರ್ಧನೆ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಎಷ್ಟೋ ಪ್ರಯತ್ನ ಮಾಡ್ತೀರಿ, ಆದರೆ ಪ್ರಯತ್ನಕ್ಕೆ ತಕ್ಕಷ್ಟು ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ಈ ದಿನ ಬೇರೆಯವರ ಸಾಧನೆಯನ್ನು ಹೋಲಿಸಿಕೊಳ್ಳುವಂಥದ್ದು ಕೂಡ ಇದೆ. ಅವರು ಸ್ವಲ್ಪ ಪ್ರಯತ್ನದಲ್ಲೇ ಎಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ, ಅವರ ಪ್ರತಿಭೆ ನಮಗಿಂತ ಕಡಿಮೆ ಇದೆ, ಆದರೂ ಅವರು ಮುಂಚೂಣಿಯಲ್ಲಿದ್ದಾರೆ ಅನ್ನುವಂಥ ಒಂದು ಹೋಲಿಕೆ ನಿಮ್ಮಲ್ಲಿ ಬರುವಂಥದ್ದಿದೆ. ಹಾಗಾಗಿ ಇಂಥ ಹೋಲಿಕೆಗಳು ಬಂದಾಗಲೇ ನಿಮಗೆ ನಿಮ್ಮ ಸ್ವಂತ ವ್ಯಕ್ತಿತ್ವದ ಬಗ್ಗೆನೇ ನಿಮಗೆ ಅಸಮಾಧಾನ ಇರುತ್ತೆ, ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಹಾಗಾಗಿ ಅಂಥ ಒಂದು ಹೋಲಿಕೆಯನ್ನು ಈ ದಿನ ನಿಲ್ಲಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಮೇಲಧಿಕಾರಿಗಳಿಂದ ಉದ್ಯೋಗಸ್ಥರಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಮಾತಿನ ಚಕಮಕಿಯಿಂದ ಕೂಡ ಈ ದಿನ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥ ಸಾಧ್ಯತೆ ಇರೋದ್ರಿಂದ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಆದಾಯ ಏನೋ ಚೆನ್ನಾಗಿದೆ, ಆದರೆ ವ್ಯರ್ಥ ಖರ್ಚಿನ ಬಾಬ್ತುಗಳು ಕೂಡ ಜಾಸ್ತಿ ಇದೆ. ನಿಮಗೆ ಅನಗತ್ಯವಾದಂಥ ಖರ್ಚು ಈ ದಿನ ಉಂಟಾಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ರಾಜಕೀಯ ವ್ಯಕ್ತಿಗಳ ಜೊತೆಯಲ್ಲಾಗಲಿ ಅವರಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಉದ್ದೇಶ ಏನಾದರೂ ಇದ್ದರೆ ಅದನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ರಾಜಕೀಯದಿಂದ ಈ ದಿನ ನಿಮಗೆ ಯಾವುದೇ ರೀತಿಯ ಲಾಭಗಳು ಉಂಟಾಗಲ್ಲ. ಇನ್ನು ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೊಸ ಪ್ರಯತ್ನಗಳು ಸ್ವಲ್ಪ ಫಲವನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನವನ್ನು ಮುಂದುವರಿಸಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಒಮ್ಮೆ ಪ್ರಯತ್ನ ಮಾಡಿ ನಿಲ್ಲಿಸುವಂಥದ್ದಲ್ಲ, ಪ್ರಯತ್ನ ನಿರಂತರವಾಗಿರಬೇಕು ಗುರಿ ಮುಟ್ಟುವ ತನಕ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ನಿರುತ್ಸಾಹ ಇರುತ್ತೆ. ಯಾವುದೋ ಘಟನೆಯಿಂದ ಆಘಾತ ಆಗಿರುವಂಥ ನಿಮಗೆ ಅದನ್ನು ರಿಪೇರಿ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲಿನ ಟ್ರ್ಯಾಕ್ಗೆ ಬರೋಕ್ಕೆ ಈ ದಿನ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ಈ ದಿನ ಮನಸ್ಸು ಕೂಡ ನಿಮಗೆ ಅಷ್ಟೊಂದು ಸ್ಥಿಮಿತದಲ್ಲಿರಲ್ಲ. ಮನಸ್ಸಿಗೆ ಸಮಾಧಾನ ತೃಪ್ತಿ ಅನ್ನುವಂಥದ್ದು ಯಾವುದೇ ವಿಚಾರದಲ್ಲೂ ಕೂಡ ಸಿಕ್ಕಲ್ಲ.
ಆದರೆ ಸ್ವಲ್ಪ ಪ್ರಯತ್ನ ಪಡಬೇಕು. ಅದಕ್ಕಾಗಿಯೇ ಭಗವನ್ ನಾಮ ಸ್ಮರಣೆಯನ್ನು ಮಾಡ್ತಾಯಿರಿ. ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಚಂದ್ರ 11ನೇ ಮನೆಯಲ್ಲಿದ್ದಾನೆ. ಇದು ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ವಿಶೇಷವಾದಂಥ ಅನುಕೂಲಗಳಿರುತ್ತೆ. ಅದರಲ್ಲೂ ಆರ್ಥಿಕ ಪರಿಸ್ಥಿತಿ ನಿಮಗೆ ಚೆನ್ನಾಗಿದೆ, ನೆನ್ನೆಗಿಂತ ಉತ್ತಮವಾಗಿದೆ. ಹಾಗೆ ಈ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಈ ದಿನ ಪೂರ್ಣಗೊಳಿಸುವಂಥ ಒಂದು ಸಂಪೂರ್ಣವಾದಂಥ ಮನಸ್ಸಿದೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಹಾಗೆ ಯಾವ ವಿಚಾರದಲ್ಲಿ ನಿಮಗೆ ಮನಸ್ಸಿದೋ ಆ ಕ್ಷೇತ್ರದಲ್ಲಿ ಈ ದಿನ ಯಶಸ್ಸನ್ನು ಕಂಡೇ ಕಾಣ್ತೀರಿ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಈ ದಿನ ಸಿಕ್ಕತ್ತೆ. ಇನ್ನು ಮೇಲಧಿಕಾರಿಗಳು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ ಸುಪ್ರೀತರಾಗ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಅವರ ಜೊತೆಗಿನ ಸಹ ಸಂಬಂಧಗಳು ಈ ದಿನ ಬಹಳ ಉತ್ತಮವಾಗಿರುತ್ತೆ. ಇನ್ನು ನಿಮ್ಮ ಒಂದು ವೃತ್ತಿಯಲ್ಲಿ ಬೆಳವಣಿಗೆ ಹೊಂದಬೇಕು, ಅಲ್ಲಿ ಒಂದು ಪ್ರೋಗ್ರೆಸ್ಸನ್ನು ಕಾಣಬೇಕು ಅಂದರೆ ಇಂಥ ವಾತಾವರಣ ನಿಮಗೆ ಬೇಕೇ ಬೇಕು. ಅದು ಈ ದಿನ ನಿಮಗೆ ಸಿಕ್ಕತ್ತೆ. ಅದನ್ನು ಬಹಳ ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕಾನೂನು ಕಟ್ಟಳೆಗಳಿಂದ ಉಂಟಾದಂಥ ಸಮಸ್ಯೆಗಳ ಬಗ್ಗೆ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕತ್ತೆ. ಒಳ್ಳೆಯ ರೀತಿಯಲ್ಲಿ ಆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯಾಣದಲ್ಲಾಗಲಿ, ನಿಮ್ಮ ಒಂದು ಸಂಚಾರದಲ್ಲಾಗಲಿ ಈ ದಿನ ನಿಮಗೆ ಒಳ್ಳೆಯ ಲಾಭ ಇದೆ, ಅನುಕೂಲ ಕೂಡ ಇದೆ. ಹಾಗೆ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನಿರೀಕ್ಷಿತ ಬದಲಾವಣೆಗಳಾಗೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ಎಲ್ಲ ವಿಚಾರಗಳು ಕೂಡ ನಿಮ್ಮ ಒಂದು ಇಚ್ಛೆಯಂತೆ ನಡೀತಾ ಇದೆ ಅನ್ನುವಂಥ ಒಂದು ಭಾವನೆ ಇರೋದ್ರಿಂದಲೇ ಈ ದಿನ ನಿಮಗೆ ಸಂತೃಪ್ತಿಯ ದಿನ. ಹಾಗೆ ಜ್ಞಾನಾರ್ಜನೆಗೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥ ಸಂದರ್ಭಗಳಿದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳಿಂದ ಮಾತ್ರ ಅನರ್ಥಗಳು ಸಂಭವಿಸ್ಬೋದು. ಸ್ವಲ್ಪ ಜಾಗ್ರತೆ. ಅದಕ್ಕಾಗಿಯೇ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ನೀವು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕರ್ಮಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಫಲಿತಾಂಶಗಳು ಎಷ್ಟೇ ಸಣ್ಣ ಪ್ರಮಾಣದಲ್ಲಿ ಬರಲಿ, ಲಾಭ ಕಡಿಮೆನೇ ಬರಲಿ, ಆದರೂ ಒಂದು ತೃಪ್ತಿ ಅನ್ನುವಂಥದ್ದು ಇದೆ. ಮಾಡುವಂತಹ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರಂದಾಗ ಅನುಕೂಲಕರವಾದಂತಹ ಸನ್ನಿವೇಶಗಳು ನಿಮಗೆ ಇರುತ್ತೆ. ಹಾಗೆ ಬಂಧುಗಳ ಮಿತ್ರರ ಒಂದು ಭೇಟಿ, ಅವರ ಜೊತೆಯಲ್ಲಿ ವಿಚಾರ ವಿನಿಮಯಗಳು ಆಗುವಂಥದ್ದು ಈ ದಿನದಲ್ಲಿದೆ. ಹಾಗೆ ಹಣಕಾಸಿನ ಯೋಜನೆಗಳನ್ನು ರೂಪಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಅಂದರೆ ಈ ಫ್ಯೂಚರ್ ಪ್ಲ್ಯಾನ್ ಏನಿದೆ ಅದನ್ನು ಈ ದಿನ ನೀವು ಪ್ರಿಪೇರ್ ಮಾಡುವಂಥದ್ದು. ಏಕೆಂದರೆ ಮುಂದಿನ ಆಗು ಹೋಗುಗಳ ಬಗ್ಗೆ ನಿಮಗೆ ಬೇಕಾದಂತಹ ಸಂಪನ್ಮೂಲಗಳು ಯಾವ ರೀತಿಯಲ್ಲಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಚೆಕ್ ಲಿಸ್ಟನ್ನು ಮಾಡಿಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು ಈ ಸ್ಥಿರಾಸ್ತಿ ವಿಚಾರವಾಗಿ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೆ ಅದು ನಿಮಗೆ ಫಲವನ್ನು ತರುತ್ತೆ, ಪಾಸಿಟಿವ್ ಆಗಿರುತ್ತೆ. ಇನ್ನು ಈ ತಂಟೆ ತಕರಾರುಗಳು, ನ್ಯಾಯಾಲಯದಲ್ಲಿ ಈ ವ್ಯಾಜ್ಯಗಳೇನಾದರೂ ಇದ್ದರೆ ಅದರ ಕಡೆ ಈ ದಿನ ಸ್ವಲ್ಪ ಗಮನ ಹರಿಸಬೇಕು. ಈ ದಿನವೇ ಪರಿಹಾರ ಕಾಣಲ್ಲ, ಆದರೂ ಕೂಡ ಆ ಪರಿಹಾರ ನಿಮ್ಮ ಪರವಾಗಿ ದೊರೆಯುವಂಥ ಒಂದು ಮುನ್ಸೂಚನೆ ನಿಮಗೆ ಸಿಕ್ಕುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಒಂದು ಭಿನ್ನಾಭಿಪ್ರಾಯ, ಒಂದು ಒಡಕು, ಇದನ್ನು ನಿವಾರಣೆ ಮಾಡಲಿಕ್ಕೆ ಈ ದಿನ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಏಕೆಂದರೆ ಈ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಅಗತ್ಯತೆ ತೀರಾ ಹತ್ತಿರದಲ್ಲಿದೆ. ಕುಟುಂಬದಲ್ಲಿ ಆಗುವಂಥ ಶುಭ ಕಾರ್ಯಗಳಲ್ಲೋ ಅಥವಾ ನಿಮ್ಮ ನೆಂಟರಿಷ್ಟರ ಪೈಕಿ ನಿಮ್ಮ ಕುಟುಂಬದಲ್ಲಿ ಒಗ್ಗಟ್ಟಿದೆ ಅನ್ನೋಂಥದ್ದನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಮುಂದೆ ಸಿಕ್ಕುವಂಥದ್ದಿದೆ. ಅದಕ್ಕಾಗಿಯೇ ಈ ದಿನ ಅಂಥ ಒಡಕನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಏನೇ ಮಾಡಲಿಕ್ಕೆ ಹೋಗಿ ಮೊದಲ ಹೆಜ್ಜೆ ನಿಮ್ಮದೇ ಆಗಿರಬೇಕು. ಫಸ್ಟ್ ಮೂವ್ ನೀವೇ ಮಾಡೋದ್ರಿಂದ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗತ್ತೆ. ಬೇರೆಯವರು ನಿಮಗಾಗಿ ಏನೋ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಅಷ್ಟೊಂದು ಸೂಕ್ತ ಅಲ್ಲ ಈ ದಿನ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುವಂಥ ದಿನ ಇದು. ಹಾಗಾಗಿನೇ ಈ ದಿನ ಬಹಳ ಬೇಗ ತಪ್ಪು ತಿಳುವಳಿಕೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಪರಿಸ್ಥಿತಿ ಚೆನ್ನಾಗಿದ್ದರೂ ಕೂಡ ನಿಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ, ನಿಮ್ಮ ಭಾವನೆಗೆ ಅದು ವಿರೋಧಾಭಾಸವಾಗಿ ಕಾಣಿಸುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಒಳ್ಳೆಯ ಮನಸ್ಸಿನಿಂದ, ತಿಳಿಯಾದ ಮನಸ್ಸಿನಿಂದ ಕೆಲವೊಂದು ಸನ್ನಿವೇಶಗಳನ್ನು ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರು ಕೂಡ ಶತ್ರುಗಳಾಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ನಿಮಗೆ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಅವರ ಸಹಕಾರ ಸಿಕ್ಕದೇ ಇದ್ದಾಗ ನಿಮಗೆ ಅನುಮಾನ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಈ ದಿನ ಇರುವಂಥದ್ದು. ನೀವಾಗಿ ಮಾಡಿಕೊಂಡಂಥ ಕೆಲವೊಂದು ಕಮಿಟ್ಮೆಂಟ್ಗಳೇನಿದೆ ಅದರಿಂದ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮಗೆ ಯಾವ ವ್ಯಕ್ತಿಯ ಪರಿಚಯ ಆಗುತ್ತೋ ಅಂಥ ವ್ಯಕ್ತಿಗಳಿಂದ ನೀವು ಈ ದಿನ ಕೆಲವೊಂದು ಪಾಠಗಳನ್ನು ಕಲಿಯುವಂಥದ್ದು ಕೂಡ ಇದೆ. ಅವರಿಂದ ಒಳ್ಳೆಯ ಅನುಕೂಲತೆಗಳು ನಿಮಗೆ ಉಂಟಾಗುವಂಥದ್ದಿದೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಅವರ ಒಂದು ಒಳ್ಳೆಯ ಸ್ವಭಾವವನ್ನು ನೀವು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಒಂದು ಕೀರ್ತಿ, ಗೌರವ, ಸ್ಥಾನಮಾನ ಜೊತೆಗೆ ಹಣಕಾಸು ಇದೆಲ್ಲವನ್ನು ಕೂಡ ಈ ದಿನ ಬಹಳ ಎಚ್ಚರಿಕೆಯಿಂದ ನೀವು ಪರಿಪಾಲನೆ ಮಾಡಬೇಕು. ತುಂಬ ಅಲರ್ಟಾಗಿ ಇರಬೇಕಾಗತ್ತೆ. ಯಾಮಾರಬೇಡಿ, ಯಾರ ಮುಲಾಜಿಗೂ ಒಳಗಾಗಬೇಡಿ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ನಿಮ್ಮತನ ಏನಿದೆ, ನಿಮ್ಮ ಸ್ವಭಾವ ಏನಿದೆ ಅದನ್ನು ನೀವು ಈ ದಿನ ಛಾಪು ಮೂಡಿಸುವಂಥ ರೀತಿಯಲ್ಲಿ ಅನುಸರಣೆ ಮಾಡಬೇಕಾಗತ್ತೆ. ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ರಾಜಕೀಯ ವ್ಯಕ್ತಿಗಳಿಂದ ಯಾವುದೇ ರೀತಿಯ ಒಂದು ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ರಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ಸಂಕಷ್ಟಗಳು ಬರುವಂಥ ಭಾವನೆ ಬರುತ್ತೆ. ಹಾಗೆ ಮುಂದೆ ಏನೋ ಆಗತ್ತೆ ಅನ್ನುವಂಥ ಆತಂಕ ಜಾಸ್ತಿ, ಭಯ ಜಾಸ್ತಿ ಇರುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ನಿಮ್ಮಿಂದ ಈ ದಿನ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ಬೇರೆಯವರನ್ನು ತುಂಬ ಅವಲಂಬನೆ ಮಾಡುವಂಥದ್ದು ಇದೆ. ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಗುರಿಯನ್ನು ನೀವು ಸ್ವತಂತ್ರವಾಗಿ ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಬೇರೆಯವರ ಮುಲಾಜಿಗೆ ಒಳಪಡಬೇಕಾಗತ್ತೆ, ಬೇರೆಯವರ ಕೈಗೊಂಬೆ ಆಗಬೇಕಾಗತ್ತೆ. ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಏನಿದೆ, ಮನಸ್ಸಂಕಲ್ಪ ಏನಿದೆ, ಅದಕ್ಕೆ ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮೊದಲು ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬಸ್ಥರಿಗೆ, ನಿಮಗೆ ತೀರಾ ಬೇಕಾದಂಥವರಿಗೆ ಈ ವಿಚಾರಗಳನ್ನು ನೀವು ತಿಳಿಸ್ಬೇಕಾಗತ್ತೆ. ರಹಸ್ಯವಾಗಿ ಯಾವುದೇ ವಿಚಾರಗಳನ್ನು ಕೂಡ ಈ ದಿನ ಪ್ರಸ್ತಾಪ ಮಾಡಬೇಡಿ. ಯಾವುದೇ ಕಾರ್ಯಗಳನ್ನು ಕೂಡ ರಹಸ್ಯವಾಗಿ ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ರೀತಿಯ ಕಪ್ಪು ಮಸಿ ಬರುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಒಂದು ರೀತಿಯ ಪೈಪೋಟಿ ಇದೆ, ನಿಮ್ಮ ಹಿತಶತ್ರುಗಳ ಕಾಟ ಇದೆ ಈ ಒಂದು ಸಂದರ್ಭದಲ್ಲಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ಬೇರೆಯವರನ್ನು ನಂಬಿ ಮೋಸ ಹೋಗುವಂಥದ್ದು ಇದೆ. ಈಗಾಗಲೇ ಮೋಸ ಹೋಗಿದ್ದೀರಿ, ಮತ್ತು ಮೋಸ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರನ್ನೂ ಕೂಡ ಬಹಳ ಬೇಗ ನಂಬುವಂಥ ಒಂದು ಪ್ರವೃತ್ತಿ ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕಾಗತ್ತೆ. ಒಂದಲ್ಲ 2 ಸಲ ಆಲೋಚನೆ ಮಾಡಿ ಆ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿಯ ಹಿನ್ನೆಲೆಯ ಬಗ್ಗೆ, ಅವರ ಕ್ರೆಡೆನ್ಷಿಯಲ್ಸ್ ಬಗ್ಗೆ ಈ ದಿನ ನೀವು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಬುದ್ಧಿವಂತಿಕೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಕೆಲವೊಂದು ಸನ್ನಿವೇಶಗಳು ಬಹಳ ಸರಳವಾಗಿರುತ್ತೆ, ಆದರೆ ನಿಮ್ಮ ಆಲೋಚನಾ ವೈಖರಿಯಿಂದ ಅದು ಸ್ವಲ್ಪ ಕಗ್ಗಂಟಾಗುವಂಥ ಸಾಧ್ಯತೆ ಇದೆ. ಇಲ್ಲಿ ನಿಮ್ಮ ಒಂದು ಟ್ಯಾಲೆಂಟನ್ನು, ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಅಪ್ಲೈ ಮಾಡಿ. ಹಾಗೆ ಈ ದಿನ ಆದಷ್ಟು ದೂರದ ಪ್ರಯಾಣ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಪ್ರಯಾಣ ನಿಮಗೆ ಅನುಕೂಲಕರವಾಗಿಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ನಿಮಗೆ ಸಂತೋಷ ಇದೆ, ನೆಮ್ಮದಿ ಇದೆ, ಕುಟುಂಬಸ್ಥರ ಬೆಂಬಲ ಇದೆ, ಹಣಕಾಸಿನ ನೆರವು ಕೂಡ ಈ ದಿನ ನಿಮಗೆ ಕುಟುಂಬದಿಂದ ಸಿಕ್ಕುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ತುಂಬ ಕಾಳಜಿಯನ್ನು ವಹಿಸುವಂಥ ಒಂದು ವಿಶೇಷ ದಿನ. ಹಾಗೆ ಶತ್ರುಗಳು ಕೂಡ ಸ್ನೇಹಿತರಾಗಿ ಸಹಾಯ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಕಾಲದಲ್ಲಿ ನಿಮ್ಮನ್ನು ಕಂಡ್ರೆ ಯಾರಿಗೆ ಆಗ್ತಾ ಇರಲ್ಲ ಅಂಥವರು ಕೂಡ ಈ ದಿನ ನಿಮ್ಮ ಹತ್ತಿರದಲ್ಲಿರ್ತಾರೆ, ನಿಮಗೆ ಸಹಾಯ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಅವರಿರ್ತಾರೆ. ಆದರೆ ಆ ಸಹಾಯ ಅವರಿಂದ ಬೇಕೇ ಬೇಡವೇ ಅನ್ನುವಂಥ ವಿಚಾರ ನಿಮ್ಮ ವೈಯಕ್ತಿಕ ತೀರ್ಮಾನಕ್ಕೆ ಬಿಟ್ಟಂಥದ್ದು. ಇನ್ನು ಈ ದಿನ ಬಹಳ ಬುದ್ಧಿವಂತಿಕೆಯಿಂದ ಬಹಳ ವಿಶೇಷ ರೀತಿಯಲ್ಲಿ ಒಂದು ಸಮಸ್ಯೆಯಿಂದ ಹೊರಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ಒಳ್ಳೆಯ ಫಲವನ್ನು ತರುತ್ತೆ. ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಕೆಲವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿ ಇರುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ, ನಿಮ್ಮ ಕಷ್ಟ ಸುಖಗಳಲ್ಲಿ ಯಾರು ಭಾಗಿಗಳಾಗಿದ್ದಾರೆ, ಯಾರು ನಿಮಗೆ ಸಂಪೂರ್ಣವಾದಂತಹ ಒಂದು ಸಹಮತವನ್ನು ವ್ಯಕ್ತಪಡಿಸ್ತಾರೆ ಅಂಥವರ ಬಗ್ಗೆ ಈ ದಿನ ಎಲ್ಲಿಲ್ಲದ ಕಾಳಜಿ ಇರುತ್ತೆ. ಅವರಿಗೆ ಸಹಾಯ ಮಾಡಲಿಕ್ಕೂ ಕೂಡ ಈ ದಿನ ನೀವು ಔಟ್ ಆಫ್ ದ ವೇ ಹೋಗುವಂಥದ್ದು, ನಿಯಮಗಳನ್ನು ಮೀರಿ ಕೂಡ ಸಹಾಯ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ನಿಮ್ಮ ಇತಿ ಮಿತಿ ಒಳಗೆ ನಿಮ್ಮ ಪ್ರಯತ್ನ ಇರಲಿ. ಹಾಗೆ ಈ ದಿನ ಮಾತಿನಲ್ಲಿ ತುಂಬ ಎಚ್ಚರಿಕೆ ಇದೆ. ಮಾತು ನಿಮಗೆ ಅಸ್ತ್ರ. ಹಾಗಾಗಿ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಉತ್ತಮ ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಪಾರ್ವತಿ ದೇವಿಯ ದರ್ಶನ, ಮಹಾಲಕ್ಷ್ಮಿಯ ದರ್ಶನ, ಮಹಾ ಸರಸ್ವತಿಯ ದರ್ಶನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಸ್ತ್ರೀ ಶಕ್ತಿಯಿಂದ ನಿಮಗೆ ಉತ್ತಮ ಅವಕಾಶಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರುವಂಥ ದಿನ, ಷಷ್ಠದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಶತ್ರುಗಳಿಂದ ಈ ದಿನ ನೀವು ದೂರ ಇರುವಂಥ ಸಂದರ್ಭ, ಅಥವಾ ಶತ್ರುಗಳೇ ನಿಮ್ಮಿಂದ ದೂರ ಉಳಿಯುವಂಥ ಸಂದರ್ಭ ಇರುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ. ಕೆಲಸಕ್ಕೆ ಇದ್ದಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೆ, ನಿಮ್ಮ ಒಂದು ಕಂಫರ್ಟ್ಗೆ ಏನೇನು ಬೇಕೋ ಅದನ್ನು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಳ್ತೀರಿ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಈ ದಿನದ ಸನ್ನಿವೇಶ ನಿಮಗೆ ತುಂಬ ಫೇವರಬಲ್ ಆಗೇ ಇರುತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಒಂದು ಮಹತ್ವದ ಮಾಹಿತಿ ಸಿಕ್ಕುವಂಥ ಸಾಧ್ಯತೆ ಇದೆ. ಇದು ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆಸಿಕೊಳ್ಳುವಂಥ ಒಂದು ಸಂದರ್ಭ. ಹಾಗಾಗಿ ಇದನ್ನು ಬಹಳ ಎಚ್ಚರಿಕೆಯಿಂದ ನೀವು ಗಮನಿಸಬೇಕು. ಹಾಗೆ ನಿಮ್ಮ ರಿಯಾಕ್ಷನ್ ಅನ್ನುವಂಥದ್ದು ಬಹಳ ಬೇಗ ವ್ಯಕ್ತಪಡಿಸಬೇಕಾಗತ್ತೆ. ಇಲ್ಲಿ ಸೋಮಾರಿತನವನ್ನು ನಿಲ್ಲಿಸಿದ್ರೆ ನಿಮ್ಮ ಕೆಲಸ ಸುಗಮವಾಗುತ್ತೆ. ಹಾಗೆ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ, ಸಮಾಧಾನ ಇದೆ. ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡಿ, ಯಾವುದೇ ವ್ಯಕ್ತಿಯನ್ನು ಭೇಟಿ ಮಾಡಿ, ಅಲ್ಲಿ ನಿಮಗೆ ಮನಸ್ಸಂತೋಷ ಇದೆ, ತೃಪ್ತಿ ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಅದನ್ನು ಮುಂದುವರಿಸಬೇಕು, ಅದರಿಂದ ಏನಾದರೂ ಒಂದು ಹೆಸರನ್ನು, ಸ್ಥಾನಮಾನವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇರುವಂಥವರು ಈ ದಿನ ಪ್ರಾರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಮುಂದಾಳುವಾಗಿ ವರ್ತಿಸುವಂಥದ್ದು, ಒಂದು ಲೀಡರ್ ಆಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಆ ಒಂದು ಜವಾಬ್ದಾರಿಯನ್ನು, ಆ ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲಿಕ್ಕೆ ನೀವು ಸಮಯ ಪ್ರಜ್ಞೆಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ಕಾನ್ಷಿಯಸ್ ಆಗಿರಲಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದು ಇದೆ. ಹಾಗೆ ಈ ಹಿಂದೆ ಮಾಡಿರುವಂಥ ಕೆಲಸ ಕಾರ್ಯಗಳಿಂದ ಈ ದಿನ ಬರುವಂಥ ಫಲಿತಾಂಶ ಕೂಡ ನಿಮಗೆ ಅಷ್ಟೊಂದು ತೃಪ್ತಿಯನ್ನು ತರಲ್ಲ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮತ್ತೆ ಮತ್ತೆ ಆರಂಭ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಅದರ ಸಾಧಕ ಬಾಧಕಗಳನ್ನು ಈ ದಿನ ನೀವು ನೋಡಿಕೊಳ್ಳುವಂಥದ್ದು, ಅಧ್ಯಯನ ಮಾಡುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ಸ್ವಲ್ಪ ಹಠಮಾರಿತನ ಇರುವಂಥ ಸಾಧ್ಯತೆ ಇದೆ. ಅದರಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳನ್ನಾಗಲಿ ಕೆಲವೊಂದು ಸನ್ನಿವೇಶಗಳನ್ನಾಗಲಿ ನೀವು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅರ್ಧಂಬರ್ಧ ಮನಸ್ಸಿರುತ್ತೆ, ಕೆಲಸ ಅರ್ಧಂಬರ್ಧ ಆಗುತ್ತೆ, ಫಲಿತಾಂಶ ಕೂಡ ಅರ್ಧಂಬರ್ಧ ಆಗುವಂಥದ್ದಿದೆ. ಹಾಗಾಗಿ ಈ ಪೂರ್ಣತೆಯ ಮಟ್ಟವನ್ನು ತಲುಪಲಿಕ್ಕೆ ಈ ದಿನ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ. ಇನ್ನು ಈ ದಿನ ನಿರೀಕ್ಷೆಗಿಂತ ಮಿತಿ ಮೀರಿದ ಖರ್ಚು ಆಗುವಂಥದ್ದು ಕೂಡ ಇದೆ. ಇದು ನಿಮ್ಮದೇ ಕಮಿಟ್ಮೆಂಟು, ನಿಮ್ಮದೇ ತೀರ್ಮಾನ ಇದು. ಅದಕ್ಕಾಗಿಯೇ ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಲೇ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆ ಇದ್ದರೆ ತುಂಬ ಅನುಕೂಲ. ಇಲ್ಲ ಅಂತ ಹೇಳಿದ್ರೆ ಅಸ್ತವ್ಯಸ್ತವಾದಂಥ ಪ್ರಯಾಣ, ಅಷ್ಟೇ ಒಂದು ಪ್ರತಿಫಲ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ವಿರೋಧಿಗಳು ಯಾರಿದ್ದಾರೆ, ನಿಮ್ಮ ಹಿತಶತ್ರುಗಳು ಯಾರಿದ್ದಾರೆ ಅಂಥವ್ರ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ನಿಮ್ಮ ಮುಂದಿನ ಯೋಜನೆಯ ಬಗ್ಗೆ ಆಗಲಿ, ನಿಮ್ಮ ಒಂದು ಸಕ್ಸಸ್ಗೆ ಕಾರಣವಾಗುವಂಥ ಅಂಶಗಳ ಬಗ್ಗೆ ಆಗಲಿ ಅವರೊಂದಿಗೆ ಯಾವುದೇ ಮಾಹಿತಿಗಳನ್ನು ಚರ್ಚಿಸಬೇಡಿ. ಏಕೆಂದರೆ ನಿಮ್ಮ ಯೋಜನೆಗಳು ಅಲ್ಲಿ ಬುಡಮೇಲಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ನಿಮ್ಮ ಬಂಧುಗಳನ್ನು, ಮಿತ್ರರನ್ನು ಭೇಟಿ ಮಾಡುವಂಥ ಸಂದರ್ಭ ಕೂಡ ಇದೆ. ಆದರೆ ಅವರ ಜೊತೆಯಲ್ಲಿ ನೀವು ನಡೆಸುವಂಥ ಒಂದು ಸಂವಾದ, ಒಂದು ಮಾತುಕತೆ ನಿಮಗೆ ಒಂದು ಹೊಸ ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ, ಹೊಸ ದಾರಿಯೊಂದು ತೆರೆದುಕೊಳ್ಳುತ್ತೆ. ಇದು ನಿಮಗೆ ಉತ್ತಮ ಅವಕಾಶ, ಉತ್ತಮವಾದಂಥ ಒಂದು ಭವಿಷ್ಯ ಇದರಲ್ಲಿ ರೂಪಿತವಾಗುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಈ ದಿನ ನಿರ್ಲಕ್ಷ್ಯ ಮಾಡಬೇಡಿ. ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಪರಿಗಣನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಸ್ವಾಮಿಯನ್ನು ಭೇಟಿ ಮಾಡಿ, ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ಇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಒಂದು ಫಲ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನೀವು ಎಲ್ಲೇ ಹೋಗಿ ಏನೇ ಕೆಲಸ ಮಾಡಿ ಅಲ್ಲಿ ಪೂರ್ಣವಾದಂತಹ ಫಲಿತಾಂಶ ಅನ್ನುವಂಥದ್ದು ಸಿಕ್ಕಲ್ಲ. ಜೊತೆಗೆ ಈ ದಿನ ನೀವು ಕಂಫರ್ಟ್ ಝೋನಿಂದ ಸ್ವಲ್ಪ ಆಚೆ ಬರುವಂಥ ಒಂದು ಸನ್ನಿವೇಶ ಬರ್ಬೋದು. ಎಲ್ಲೋ ಒಂದು ಕಡೆ ಅನಾನುಕೂಲತೆ ಇರುತ್ತೆ. ಪ್ರತಿನಿತ್ಯದ ಜೀವನ ಈ ದಿನ ನಿಮಗಿರಲ್ಲ. ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದ ಪರಿಸ್ಥಿತಿ ನಿಮಗೆ ಸ್ವಲ್ಪ ಕಗ್ಗಂಟನ್ನು ತರುವಂಥದ್ದು, ಕೆಲವೊಂದು ಸಮಸ್ಯೆಗಳನ್ನು ತರುವಂಥದ್ದು ಇದೆ. ಹಾಗಾಗಿನೇ ಅದನ್ನು ಭಾಳ ಬುದ್ಧಿವಂತಿಕೆಯಿಂದ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ 3ನೇಯವರ ವಿಚಾರಗಳೇನಿದೆ ಅದರಿಂದ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಆ ಬಗ್ಗೆ ಇರುವಂಥ ಒಂದು ಕುತೂಹಲ, ಕ್ಯೂರಿಯಾಸಿಟಿ ಅದನ್ನು ನೀವು ತಣಿಸಬೇಕು. ಅದಕ್ಕಾಗಿಯೇ ಆ ವಿಚಾರಗಳನ್ನು ಆದಷ್ಟು ಮನಸ್ಸಿನಿಂದ ದೂರ ಇಡುವಂಥದ್ದು ಉತ್ತಮ. ಇನ್ನು ವ್ಯವಹಾರಗಳಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಪಾಲುದಾರರು ಯಾರಿದ್ದಾರೆ ಅವರ ಜೊತೆ ಬಹಳ ಸೌಜನ್ಯಯುತವಾಗಿ ಈ ದಿನ ವರ್ತಿಸಬೇಕಾಗತ್ತೆ. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಅಪರಿಚಿತರಿಂದಲೂ ಅನಾನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಇಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಹೀಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡುವೆ ನಡೆಯುವಂಥ ಸಂಭಾಷಣೆ ಏನಿದೆ ಅದರಲ್ಲಿ ಕಟು ಶಬ್ದಗಳನ್ನು ಬಳಸಬೇಡಿ. ಪದಪ್ರಯೋಗ ಏನಿದೆ ಅದು ನಿಮಗೆ ತೀವ್ರವಾದಂತಹ ಹಿನ್ನಡೆಯನ್ನು ತರುತ್ತೆ, ಅನರ್ಥಗಳು ಉಂಟಾಗುತ್ತೆ. ಸ್ವಲ್ಪ ಮಾತಾಡುವಾಗ ಜಾಗ್ರತೆ, ಎಚ್ಚರಿಕೆ ಇರಲಿ. ಹಾಗೆ ಈ ದಿನದಲ್ಲಿ ಸರಿಯಾದ ಸ್ಥಳ, ಸರಿಯಾದ ಸಮಯ ಇದೆರಡನ್ನೂ ಕೂಡ ನೀವು ಪರಿಶೀಲನೆ ಮಾಡಿಕೊಂಡೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕಾಗತ್ತೆ. ಜಾಗ್ರತೆ. ಈ ದಿನ ನಿಮ್ಮ ಕುಲದೇವರನ್ನು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಮಾಧಾನ ಇದೆ. ಹಾಗೆ ನೀವು ಮಾಡುವಂಥ ಒಂದು ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ತುಂಬ ಜವಾಬ್ದಾರಿ ಇದೆ. ಹಾಗಾಗಿನೇ ಜವಾಬ್ದಾರಿಯಿಂದ ನಿಮ್ಮ ವರ್ತನೆ, ನಿಮ್ಮ ಮಾತು ಇರೋದರಿಂದಲೇ ಈ ದಿನ ನಿಮಗೆ ಶ್ರೇಯಸ್ಸು ಉಂಟಾಗುತ್ತೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದು, ಅದೃಷ್ಟ ನಿಮ್ಮನ್ನು ಕೈ ಹಿಡಿಲಿಕ್ಕೆ ಈ ದಿನ ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವ ವ್ಯಕ್ತಿಯಿಂದ ಯಾವ ರೀತಿಯ ಸಹಾಯ ಸಿಕ್ಕತ್ತೆ, ಯಾವ ರೀತಿಯ ಅನುಕೂಲತೆ ಉಂಟಾಗತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಈ ದಿನ ಆಗುವಂಥದ್ದಿದೆ. ಏಕೆಂದರೆ ನಿಮಗೆ ಈ ಹಿಂದೆ ಆಗಿರುವಂಥ ಅನುಭವ, ಒಂದು ಪಾಠ ಏನಿದೆ ಅದರಿಂದ ಕಲಿತಂತಹ ಒಂದು ಸಾರಾಂಶವನ್ನು ಈ ದಿನ ಅಪ್ಲೈ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಹಾಗೆ ಈ ದಿನ ಬೆಲೆ ಬಾಳುವಂಥ ವಸ್ತುಗಳನ್ನು, ಆಭರಣಗಳನ್ನು ಖರೀದಿ ಮಾಡುವಂತಹ ಸಂದರ್ಭ ಏನಾದರೂ ಬಂದರೆ ಅಲ್ಲಿ ಮೂರನೆಯವರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಜೊತೆಗೆ ಇನ್ನೊಬ್ಬರು ಇರಲಿ, ಏಕೆಂದರೆ ಅದರ ಸಾಧಕ ಬಾಧಕಗಳನ್ನು ನೀವು ಚರ್ಚೆ ಮಾಡಲಿಕ್ಕೆ, ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಳಲಿಕ್ಕೆ ಇದು ಒಳ್ಳೆಯ ಅವಕಾಶ ಆಗುತ್ತೆ. ಇದನ್ನು ಪರಿಪಾಲನೆ ಮಾಡಬೇಕಾಗತ್ತೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ಅಧಿಕಾರಿಗಳ ಬೆಂಬಲ ನಿಮಗೆ ಚೆನ್ನಾಗಿರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮ್ಮನ್ನು ಇಷ್ಟಪಡುವಂಥದ್ದು. ನಿಮ್ಮ ಒಂದು ನಡತೆಯಲ್ಲಾಗಲಿ, ನಿಮ್ಮ ಮಾತಿನಲ್ಲಾಗಲಿ ಯಾವುದೇ ದೋಷಗಳು ಅವರಿಗೆ ಈ ದಿನ ಕಾಣಿಸಲ್ಲ. ಬೇರೆಯ ದಿನದಲ್ಲಿ ದೋಷಗಳಿತ್ತು, ಆದರೆ ಈ ದಿನ ಅವರು ನಿಮ್ಮನ್ನು ಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಅವಕಾಶಗಳು ಇದೆ, ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಯೋಗ್ಯವಾದ ಆರ್ಥಿಕ ಯೋಜನೆಗಳನ್ನು ರೂಪಿಸೋದ್ರಿಂದ ಮುಂದಿನ ಭವಿಷ್ಯ ನಿಮಗೆ ಉಜ್ವಲವಾಗುತ್ತೆ. ಹಾಗಾಗಿ ಈ ಫ್ಯೂಚರಿಸ್ಟಿಕ್ ಆಗಿ ಮಾಡುವಂಥ ಪ್ಲ್ಯಾನ್ಸ್ ಏನಿದೆ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆಯಲ್ಲಿ ಚಂದ್ರ, ಇದು ಕುಟುಂಬ ಸ್ಥಾನ, ಇದು ಧನಸ್ಥಾನ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ನಡೆಯುವಂಥ ವಿದ್ಯಮಾನಗಳು ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ, ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಹಾಗೆ ಈ ದಿನ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದು. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಒತ್ತಡ, ಸ್ವಲ್ಪ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಲ್ಲ ಅನ್ನುವಂಥ ಒಂದು ಮೂದಲಿಕೆಯ ಮಾತುಗಳು ಕೂಡ ಈ ದಿನ ಕೇಳಿ ಬರುವಂಥದ್ದು ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲೇ ಮನಸ್ತಾಪಗಳು ಆರಂಭ ಆಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸಂಬಂಧಗಳು ಏನಾದರೂ ಹಾಳಾಗ್ತಾ ಇದೆ ಅಂದರೆ ಅದಕ್ಕೆ ಹಣದ ವ್ಯವಹಾರಗಳೇ ಮುಖ್ಯ ಕಾರಣವಾಗುತ್ತೆ. ಹಾಗಾಗಿ ಬಹಳ ಟ್ರಾನ್ಸ್ಪರೆಂಟಾಗಿ ಈ ದಿನ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಆದಾಯ, ನಿಮ್ಮ ಖರ್ಚು ವೆಚ್ಚ ಏನಿದೆ ಇದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನ ಬೇರೆಯವರ ಮಾತುಗಳನ್ನು, ಬೇರೆಯವರ ಅಭಿಪ್ರಾಯಗಳನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಏಕೆಂದರೆ ಅವರ ಮಾತಿನಿಂದ, ಅವರ ಅಭಿಪ್ರಾಯಗಳಿಂದ ಅಥವಾ ಅವರು ನಿಮ್ಮನ್ನು ನೋಡುವಂಥ ಒಂದು ದೃಷ್ಟಿಕೋನ ಏನಿದೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಬೇರೆಯವರ ಮಾತಿಗೆ ಅಷ್ಟೊಂದು ಬೆಲೆ ಕೊಡಬೇಡಿ. ಇನ್ನು ಈ ದಿನ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಕೆಲವರು ಹೇಳುವಂಥ ಒಂದು ಸಲಹೆ, ಮಾರ್ಗದರ್ಶನ ಬಹಳ ಅಮೂಲ್ಯವಾಗಿರುವಂಥದ್ದು. ಅವರ ಅನುಭವದ ಮಾತು, ಅವರು ಕಂಡಂತಹ ಈ ಏಳು ಬೀಳುಗಳನ್ನು ಅವರು ಬಹಳ ವಿಶೇಷವಾಗಿ ನಿಮಗಾಗಿ ತಿಳಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಅಂಥವರ ಮಾತನ್ನು ಈ ದಿನ ತೆಗೆದು ಹಾಕಬೇಡಿ, ಸೂಕ್ತವಾಗಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಒಂದು ಉದ್ವೇಗಕ್ಕೆ ಒಳಗಾಗುವಂಥದ್ದು, ಎಲ್ಲ ಒಂದು ಕಡೆ ಸ್ವಲ್ಪ ಒತ್ತಡ, ಸ್ವಲ್ಪ ಟೆನ್ಷನ್ ಅನ್ನುವಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಮನಸ್ಸನ್ನು ಈ ದಿನ ನೀವು ಸಮನ್ವಯಗೊಳಿಸಬೇಕಾಗತ್ತೆ, ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಈ ದಿನ. ಹಾಗಾಗಿ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರಗಳನ್ನು
ಯಾರಿಗೆ ಅಗತ್ಯ ಇದೆ ನಿಮ್ಮ ಬಂಧುಗಳಿಗೋ, ಮಿತ್ರರಿಗೋ, ಕುಟುಂಬ ಸದಸ್ಯರಿಗೋ ನೀಡುವಂಥ ಒಂದು ಪ್ರಯತ್ನ ಮುಂದುವರಿಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.